ವಿಡಿಯೋ ಮಾಡ್ಕೊಂಡ್ರೆ ಏನ್ ಅನ್ಕೋಬೇಕು, ಕಾರ್ ಅಲ್ಲಾಡ್ದೆ ರಾಮ ಎನ್ನಿದು ರಾಮನ ಎಣ್ಣೆ ನೆನೆಯಿದು ಎಲ್ಲ ಇಲ್ಲೇ ಬರ್ತಾರೆ ರಾಮ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಯಾವುದಪ್ಪ ಅಂದರೆ, ಇವತ್ತು ನಾವೆಲ್ಲರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಹೊರಟಿದ್ದೀವಿ. ಸೊ ಅದು ಹೇಗಿರುತ್ತೆ ಪಯಣ ನೋಡೋಣ ಬನ್ನಿ. ಬರೀ ಹೇಳೋದೇ ಆಗೋಯ್ತು, ಹೋಗೋದೇ ಇಲ್ಲ. ಬರೀ ಹೇಳೋದೇ ಆಗೋಯ್ತು, ಹೋಗೋದೇ ಇಲ್ಲ ಎಲ್ಲಿಗೂ ಅಂತ. ಇಲ್ಲ ಅಲ್ಲೇ ಇರ್ಲಿ, ಇಲ್ಲೆಲ್ಲ ಕಾಲೆಲ್ಲ ಇದಾಗುತ್ತೆ. ಓ ಇಲ್ಲೇ ಹಾಕ್ಬಿಡಪ್ಪ ಅತ್ಲಾಗೆ. ಸುನಿ ಬಾಯ್ ಕಣ, ಸುನಿ ಸುನಿ ಬಾಯ್ ಗುಂಡ ಮಗ ತಮ್ಮ ತಮ್ಮ ಸೂಪರ್ ಚೆನ್ನಾಗಿತ್ತು. ಬಾಯ್ ಮೇಡಮ್, ಹ್ಯಾಪಿ ಜರ್ನಿ. ಬಾಯ್ ಟಾಟಾ ಮಾಡು. ಜನ್ಮಾಷ್ಟಮಿ ಬರ್ ಮಗ. ಬಾಯ್ ಮಗ. ಬೋಡ ಆಗ್ಬೇಕು ಬರ್ತಾರೆ ಅಕ್ಕಿ ಇವಾಗ ಟೋಪಿ ಮುಚ್ಕೊಂಡು ಮುಖ ತರ್ಸ್ಕೊಂಡ್ ಬರ್ತಾರೆ. ಸೇಮ್ ಮುಸ್ಕೆ ತರ ಕಾಣ್ತಾನೆ ಅಲ್ವಾ? ಓಪನ್ ಇದೆ ಅಲ್ಲಿ. ಈಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಅಪ್ಪಾಜಿ ಮನೆಗೆ. ಅಲ್ಲಿಂದ ಅಪ್ಪಾಜಿ ಅಮ್ಮ ತಮ್ಮ ಎಲ್ಲ ರೆಡಿಯಾಗಿರ್ತಾರೆ. ಅಲ್ಲಿಂದ ಕರ್ಕೊಂಡು ಹೊರಡಬೇಕು. ಈಗ ಗಾಡಿ ಎಲ್ಲ ಪೂಜೆ ಮಾಡಿಕೊಂಡು ಹೊರಡಬೇಕು. ಏನ್ ಹಿಂಗಾಗ್ಬಿಟ್ಟಿದ್ದಾರೆ. ಮೊಬೈಲ್ ನಿಂಗೆ ಮೊಬೈಲ್ ತಗಿಲ್ಲ. ಇದು ಏನ ನಿಮ್ಮಮ್ಮ ಅರ್ಧದ ಬೇಕು ಅಂತ ಹೇಳಿದಾಳೆ. ಎಂತ ನೋಡೋದು ಅದು ಎಂತದ ಹೇಳಿದ್ಲಪ್ಪ ಅವಳು. ಓದ್ ಬಂಗಾರಿ ಓದ್ ನೋಡ್ತಿದ್ದೀನಿ. ಇವರೆಲ್ಲ ಡ್ರೈವರು, ಇವರು ಡ್ರೈವರು, ನಾವೆಲ್ಲ ಅವ್ರ ಜೊತೆ ಹೋಗೋದಷ್ಟೇನೆ. ಹಾಯ್ ಗಾಯ್ಸ್, ಮಾತಾಡು. ಯಾಕೆ ಹಾಗೆ ಹೇಳು, ಧರ್ಮಸ್ಥಳ ಹೊರಟಿದೀವಿ ಎಲ್ಲ ಅಂತೇಳಿ ಅನ್ನಲ್ವ? ಯಾಕೆ ನಾನೇ ಕೇಳ್ಕೊಳ್ಳಿ. ಆಗ್ತಲ್ವಾ ಅಪ್ಪು? ಇಲ್ಲಿ ಬಾ ಮನೆ, ಇಲ್ಲಾಂದ್ರೆ ಯಾವ ರೋಟಲ್ಲಿ ಹೋದ್ರೆ ಯಾವ ಏನೇನ್ ಸಿಗುತ್ತೆ ಏನು ಸಿಗಲ್ಲ. ಅದ ನೈಟ್ ಟೈಮ್ ಅಲ್ಲಿ ಏನು ನೋಡೋವಿಲ್ಲ ಅಂತ. ಅವಿಲ್ಲ ಅಲ್ಲ, ಬರುವಾಗ ಕಂಫರ್ಟ್ ಮಲ್ಗಕ್ಕಾಗಲ್ಲ. ನೀನ್ ನಿದ್ದೆ ಬಂದು ಹೋಗ್ ಮನೆ ನಿಂತ್ಕೊಂಡಿರ್ತಿ ಆಗ್ಲೆಲ್ಲ. ಇಲ್ಲ ಅಪ್ಪಾಜಿ ಮುಂದಕ್ಕೆ ಹೋಗುತ್ತೆ. ಏನೇನ್ ಸ್ಪೆಷಾಲಿಟಿ ಕಾರಲ್ಲಿ? ಏನಿಲ್ಲ ಅಪ್ಪಾಜಿ, ಸ್ಟಾರ್ಟಿಂಗ್ ಏನಂದ್ರೆ ಸ್ವಲ್ಪ ಪರವಾಗಿಲ್ಲ. 24 ಲಕ್ಷ 23 ಲಕ್ಷದಿಂದ ಸ್ಟಾರ್ಟ್. ತೆಗಿ ಇದಾ ಅಷ್ಟೇ. ಅಂದ್ರೆ ಎಲ್ಲ ಬೇಕು ಚೆನ್ನಾಗಿರೋದು ಅಂದ್ರೆ 36 ಲಕ್ಷ. ಎಲ್ಲ ಚೆನ್ನಾಗಿರೋದು ಬೇಕು ಅಂದ್ರೆ ಈ ಹೊಸ ಬಂದಿದೆಯಲ್ಲ, ಎಲ್ಲ ಚೆನ್ನಾಗಿರೋದು ಬೇಕು ಅಂದ್ರೆ ಅಲ್ಲ, ನಿನಗ್ ಗೊತ್ತಾಗ್ಲಿಲ್ಲ. ಸಾಕು ಇದ್ಯಾಕೆ ಅಲ್ಲಾಡಿಸ್ತಿದಾರೆ ಹಿಂಗೆ? ಹೋಗ್ಲಿ ಪೆಟ್ರೋಲ್ ಅಂತ ಹಂಗ ಬೇರೆ ಇದೆಯಾ? ಅಲ್ವಾ? ಡೀಸೆಲ್ ಹಿಂಗಡೆ ಡೋರ್ ಹಾಕಿ ತೆಗ್ದಿದ್ದಾರೆ. ಡೀಸೆಲ್ ಜಾಸ್ತಿ ಇನ್ನು ಸ್ವಲ್ಪ ಹೋಗುತ್ತೆ ಒಳಗಡೆ. ಗಾಡಿ ಒಂದ್ ಕಡೆ ಆ ಕಡೆ ಡೌನ್ ಆದಂಗ ಅಲ್ಲ, ಇದನ್ನ ಯಾಕೆ ಅಲ್ಲಾಡಿಸ್ಬೇಕು? ಹಂಗೆ ಹೋಗಲ್ವಾ? ಏನ್ ಮಿಕ್ಸ್ ಆಗ್ಲಿ ಅಂತಾನ? ಅದು ಯಾರು ಜಾಸ್ತಿ ತುಂಬಲಿ ಅಂತ ಪೆಟ್ರೋಲ್. ಅದ್ ಹೆಂಗಣ ಜಾಸ್ತಿ ತುಂಬಿಲ್ಲ ನೋಡಲಿ. ಅಲ್ಲ, ಯಾರ ದೂರದಿಂದ ವಿಡಿಯೋ ಮಾಡ್ಕೊಂಡ್ರೆ ಏನ್ ಅನ್ಕೋಬೇಕು, ಕಾರ್ ಅಲ್ಲಾಡ್ದೆ ಅದೇ ಅಲ್ಲರ್ಸ ಅಂತ. ಯಾರು ಫೋನ್ ಮಾಡಲ್ಲ ಅಂತ ಸಂಗ್ರಪ್ಪ?
ಮಾಡಲ್ಲ, ಇರ್ಲಿ ಬಿಡ್ರಿ ಹಂಗಾರೆ ಅಲ್ಲೇ ಚಾರ್ಜ್ ಆಗ್ತಾ ಇರ್ಲಿ ಸ್ವಲ್ಪ. ವೆಹಿಕಲ್ ನಿಂತಿರೋದು ಎಲ್ಲಿದಾವೆ ಅಲ್ಲೇನಣ್ಣ. ಮತ್ತೆ ನಾವು ಧರ್ಮಸ್ಥಳಕ್ಕೆ 3:15 ಬಂದ್ವಿ. ಅಲ್ಲಿ ನೋಡಿದ್ವಿ ಯಾರು ಜನ ಇರಲಿಲ್ಲ. ಸೊ ಹಾಗಾಗಿ ನಮಗೆ ದರ್ಶನ ಏನು ಬೇಗ ಆಗುತ್ತೆ, ಬೇಗ ಹೋಗೋದೇನು ಬೇಡ ಅಂದ್ಕೊಂಡು ರೆಸ್ಟ್ ಮಾಡೋಣ 1-2 ಅವರ್ ಅಂದ್ಕೊಂಡು ಒಂದು ಸಿಂಪಲಾಗಿ ಒಂದು ರೂಮ್ ತೊಗೊಂಡ್ರು. 500 ಏನೋ ಆಯಿತು. ಆಮೇಲೆ ಅವರೆಲ್ಲ ನಿದ್ದೆ ಮಾಡಿದ್ರು ಒಂದು 6 ಗಂಟೆ ತನಕ. ಬಟ್ ನಾನು ನಿದ್ದೆ ಮಾಡೋಕ್ಕಾಗಲಿಲ್ಲ. ನನ್ನ ಮಗ ನಿದ್ದೆ ಮಾಡೋಕ್ಕೆ ಬಿಡಲೇ ಇಲ್ಲ. ನಾನು ಫುಲ್ ನಿದ್ದೆನೇ ಮಾಡಿಲ್ಲ. ನೆಕ್ಸ್ಟ್ ಎವರ್ಸ ಅಕ್ಕನೇ ಎವರ್ಸ ಅಕ್ಕನ ಅದು ಈಗ ಮಲ್ಕನ್ ಪಾಪ. ಏನಕ್ಕೋ ನನ್ನ ಮಗಳು ಕೂಡ ನನ್ನ ಮಗನ ಆಟಾಡ್ಸ್ಕೊಂಡು 5:15 ಮಲ್ಕೊಂಡ್ರು. ಇವರೆಲ್ಲ ಸ್ನಾನ ಮಾಡ್ಕೊಂಡು ಅವಳನ್ನ ಎಬ್ರಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳು ಎದ್ದು ಅಂತಾನೇ ಇಲ್ಲ. ಅವಳು ನಿದ್ದೆ ಜಾಸ್ತಿ ಅವಳಿಗೆ. ನನ್ನ ಮಗ ಅಂತೂ ಮಲ್ಗೇ ಇಲ್ಲ. ಅದು ಹೇಗಿದನೋ ಇಲ್ಲ, ಇವಾಗ ಯಾರು ಬರ್ತಾನೆ ಇಲ್ಲ. ತುಂಬಾ ಕಡಿಮೆ ಆಗಿದೆ ಜನ ಬರೋದು. ಅಲ್ಲಿ ಇರುತ್ತೆ ನಾರ್ಮಲ್ಲು ಜನದ್ದು ಕ್ರೌಡ್ ಅಂದ್ರೆ. ಏನದು ದಶ ಹಾಕ್ತಾರ ಹಂಗೆ ತಗೋ. ತಗೋ ಬಾ. ಸೂಪರ್ ಸೂಪರ್. ಮತ್ತೆ ಅದೇ ಕೆಲಸನಾ? ಎತ್ಕೋ. ನೋಡ್ರಿ ನಮ್ಮನ್ನೆಲ್ಲ ಏನಾಗ್ತಿದ್ದಾರೆ. ಬನ್ನಿ ಸರ್ ಹೋಗೋಣ. ಎಲ್ಲಿಗೆ ಬಂದಿದ್ದೀವಿ ನೋಡಿ. ನಮ್ಮ ಕಾರ್ ನಿಂತ್ಕೊಂಡಿದೆ. ಡ್ರೈವರ್ ಎದ್ದಿದಾರ ಮಲಗಿದಾರ ಒಂದು ಗೊತ್ತಿಲ್ಲ. 2 ಗಂಟೆಲಿ ಆಗೋಗುತ್ತೆ ದರ್ಶನ. ಜನ ಫುಲ್ ಕಡಿಮೆ ಇದೆ ಕಣ. ಜನನೇ ಇಲ್ಲ. ಮಾಡ್ತಿದ್ದ ರಸ ಹೋಗಿ ನಿಂತ್ಕೊಂಡು ಅವ್ರು ಅಷ್ಟು ಇತ್ತಲ್ಲಪ್ಪ. ಫ್ರೀ ಇದೆ ಅಂತ ಮಲ್ಕೊಂಡಿದೀವಿ ಅಷ್ಟೇ. ನಾವು ಎಷ್ಟು ಗಂಟೆಗೆ ಬಂದಿದ್ದು ಸುನಿ? ಇಲ್ಲಿ 3 ಕಾಲಿಗೆ ಬಂದಿದ್ದು ಧರ್ಮಸ್ಥಳಕ್ಕೆ. ಮಾಡಿ 1 ಅವರ್ ನಿದ್ದೆ ಇವರೆಲ್ಲ ಮಾಡಿದ್ರು. ಬಟ್ ನಾನು ನಿದ್ದೆ ಮಾಡಲಿಲ್ಲ. ನನ್ನ ಮಕ್ಕಳು ಬಿಡ್ಲಿಲ್ಲ. ಸುನೀತಾ ಅಲ್ಲೋ ಕೈ ಮುಗ್ಕೊಂಡು ನಿಂತ್ಕೊಂಡ್ರೆ ಇದರಲ್ಲಿ ಕ್ಲಿಕ್ ಮಾಡ್ಕೊಂಡು ಜನನೇ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ ಹಾಲೆಲ್ಲ. ಇದನ್ನ ಮಾಡಿದ್ಮೇಲೆ ಜನನೇ ಇಲ್ವೇನಲ್ಲ. ಅವಾಗೆಲ್ಲ ಕುತ್ಕೊಳ್ಳಾರಲ್ಲ ನೋಡ್ರಿ, ಹಿಂಗ್ ಕುತ್ಕೊಂಡು. ಅದೇ ಸುನಿ ಹೇಳ್ದಂಗೆ ಅರ್ಧ ಗಂಟೆಗೆ ದರ್ಶನನೇ ಮುಗ್ದೋಯ್ತು. ನಾವು ಹೊರಗೆ ಬಂದ್ಬಿಟ್ಟಿದ್ವಿ. ಎಲ್ಲೂ ಗೊಂಬೆ ಕೊಡ್ತೀನಿ. ಯಾವ ದೇವಸ್ಥಾನ? ಶ್ರೀರಾಮ ಮಂದಿರ ಅಂತ ಇದೆಯಲ್ಲ, ಅದೆಲ್ಲಿರೋದು? ರಾಮನ ದೇವಸ್ಥಾನ. ರಾಮ ಎಲ್ಲಿರೋ? ರಾಮ ನೆನೆಯಿರು ಎಲ್ಲ ಇಲ್ಲೇ ಬರ್ತಾರೆ. ರಾಮ ಮತ್ತೆ ಯಾಕೆ ಅಯೋಧ್ಯೆಯಲ್ಲಿ ಮಾಡಿದ್ರು? ಹೋಗ್ಬೇಕಲ್ಲ, ಹೋಗ್ಬೇಕು ನೋಡ್ಕೊಂಬರ ದೂರ ಅಂತ. ನೀವು ಹೋಗಿ ಓಲ್ಡಾನ್ ದೀಪೋತ್ಸವಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಇನ್ನೊಂದ್ 2 ದಿನ ಲೇಟ್ ಆಯ್ದ್ರೆ ಅವತ್ತಿನ ದಿನಾನೇ ಬಂದ್ಬಿಡ್ತಿದ್ವಿ. ರಶ್ ಆಗಿರೋದು ಅನ್ಸುತ್ತೆ.
ತಿಂಡಿ ತಿಂದ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯದಿಂದ ಸೀದಾ ಮನೆಗೆ ಹೊಡೆದ್ಬಿಟ್ರಪ್ಪ. ಯಾಕ ಸುಸ್ತಾಗ್ತೈತಿ. ಹೋಗಕ್ಕಾಗತ್ತೆ. ಯಾವ ಉಡುಪಿ ಹೋಗಲ್ಲಪ್ಪ, ಏನ್ ನಿದ್ದೆ ಆಗಿಲ್ಲ. ನಿದ್ದೆನೇ ಮಾಡಿಲ್ಲ ಕಣಪ್ಪಾಜಿ. ಎಷ್ಟ್ ನಿದ್ದೆ ಮಾಡ್ತೀವಿ ಅಂದ್ರೆ ಒಂದ್ ವಾರ ಕರೆಕ್ಟಾಗಿ ನಿದ್ದೆ ಆಗ್ತಲ್ಲ. ನೋಡ್ತಾ ಹೇಳಿ ಕೋತಿತ್ತಾರ ಹಿಂಗ್ ಕೊಡ್ರಿ. ಜುಟ್ಟಲ್ಲಿ ಅವಲಕ್ಕಿ ಪ್ರಸಾದ ಅದ್ ಮಾತ್ರ ತಗಷ್ಟ. ಮೊಬೈಲ್ ಯೂಸ್ ಮಾಡಂಗಿಲ್ಲ ಕಣ. ಜರ್ನಿ ಸೂಪರ್ ಆಗಿತ್ತು. ಇವತ್ತು ಅವಲಕ್ಕಿ ತಿಂತಿದ್ದೀವಿ. ನೀವೇನ್ ಹೇಳ್ತೀರಾ? ಅಲ್ಲಿ ಅಲ್ಲಿ ನೋಡ್ರಿ, ಅಲ್ಲಿ 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 ಹೇಳಿ. ಹಾಯ್ ಗಾಯ್ಸ್, ಅವಲಕ್ಕಿ ಪ್ರಸಾದ ಕೊಡಿ, ಸೂಪರ್ ಆಗಿ. ಇಲ್ಲಿ ಏನೋ ಒಂದು ಕಲ್ಲು ಸಮೇತ ತಗೊಳಕ್ಕಾಗಲ್ಲ. ಯಾಕೆ? ಅಂದ್ರೆ ಈ ಜಾಗದಿಂದ ಅಂತ ಹೇಳಿ. ಈ ಜಾಗದಿಂದ ಅಷ್ಟೇ, ನೇತ್ರಾವತಿದು ಅಷ್ಟೇ. ಉಜ್ಜಕಲ್ಲು ಅಂತೇಳಿ, ನೆಲ ಉಜ್ಜಕ್ಕೆ ಅಂತೇಳಿ ತಗೊಂಡ್ರಂತೆ. ಘಾಟಿಲೇ ಬಸ್ ಪಟ್ಟಿ ಆಯ್ತು. ಶೇವಿಂದು ಓನು ಯಾರಿಗಂತದ ಮದುವೆ ಆಗಲಿ, ಮನೆ ಶುಭ ಕರಿಬೇಕಾಗಿ ಮದುವೆ ಆದ್ಮೇಲೆ ಇದನ್ನ ಹಾಕಿದ್ರೆ ನೆಕ್ಸ್ಟ್ ಬರೋ ದಂಪತಿ. ಅವ್ರು ಹೇಳ್ತಾರ ಬಿಡಮ್ಮ, ಕೇಳ್ದಾಗ ಏ ತಗೋಬಾರ್ದಂಗೆ ಅಲ್ಲಿ ಇಡಮ್ಮ. ನೋಡಪ್ಪ ಕರೆಕ್ಟ್ ಆಗಿ ನೋಡಿ ಹೆಂಗ್ ಕಾಣುತ್ತೆ. ಇಲ್ವೇನೋ ಅಲ್ಲಿ ಬಾಗ್ಲ ಹತ್ರ ಹೋಗತ್ತಾ ಆವಿತ್ತು ಕಣ. ಅಲ್ಲಿ ಹಿಂದ್ಗಡೆ ಅಲ್ಲ, ಮನೆ ಬಾಗ್ಲ ಎಂಟ್ರೆನ್ಸ್ ಅಲ್ಲಿ ಅಷ್ಟೇ ರೇಟ್. 70 ರೂಪಾಯಿ ಒಂದು. ಇಲ್ಲಿಗೆ ಬಂದ್ರೆ 10 ರೂಪಾಯಿ ಜಾಸ್ತಿ ಆಯ್ತು. ಹಣ್ಣು ಎಳ್ನೀರು ಅದ್ರೊಳಗೆ ನೋಡ ಮೀನಿದಾವೆ, ಎಷ್ಟೊಂದು ಮೀನಿದಾವೆ. ಯಾಕೆ ಈ ಥರ ಎಲ್ಲ ಒಂದ್ರ ಮೇಲೆ ಒಂದು ಇಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಏನಕ್ಕೆ ನೋಡಿ ಎಷ್ಟೊಂದು ಕಲ್ಲಿಟ್ಟಿದ್ದಾರೆ. ನೋಡ್ತಾರೆ ಬಳ್ಳ ತಕ್ಷಣ ಈಗ ಹಲೋ ಸರ್. ಇಲ್ಲ ಸರ್, ಯಾಕೆ ಏನಾಯ್ತು? ಅಪ್ಪಿ ಅಂತ ಇಲ್ಲಿ ಏನಾಯ್ತಪ್ಪ? ಇಲ್ಲಿ ನೋಡಿ, ಅವ್ರಿಗೆ ಕೊಡಿಗೇನದು ಸುಮ್ಮನಿರು. ಯಾರು ಬೈದರು? ಬೈದರು ಬರುವ ಬಾ ಚೆನ್ನ ಬೈಲಿ ಎದ್ದು ಹೇಳ್ಮೇಲೆ ಅಕ್ಕು ಹೊಡಿಯೋಣ ಬಾ. ಎದ್ದಳ ಮೇಲೆ ಯಾರು ಬೈದರು? ಬಾ ಮನೆ ಆಯ್ತು ಇರ್ಲಿ ಬಾ. ಹೊಡಿ ನೀನು. ಯಾರು ಬೈದರು? ಹೊಡಿ 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 ಒಂದೇಟ್ ಹೊಡಿ. ಬರುತ್ತಲ್ಲ ದೊಡ್ಡ ಮನೆ ಬಿಟ್ಟ ತಾತನ ಮನೆಗೆ ಓಡ್ ಬರೋದು. ತಾತ ಬೈದಿಸಿದೆ ಮತ್ತೆ ಅಮ್ಮನ ಮನೆಗೆ ಓಡೋಗೋದು. ಏನಾಯ್ತಪ್ಪ? ಅಮ್ಮ ಬೈದಿಸಿದೆ ಅಜ್ಜಿ ಮನೆಗೆ ಓಡ. ಸುಮ್ನಿರು ಈ ಕಡೆ ಬಾ. ಸುಮ್ನೆ ಕೈ ಬಿಡ ಅವನ್ನ. ನೆಕ್ಸ್ಟ್ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಅಲ್ಲಿ
ಅಲ್ಲಿಂದ ಅಲ್ಲೇ ಒಂದು 3 ಕಿಲೋಮೀಟರ್ ಬಸವೇಶ್ವರದ್ದು ದೇವಸ್ಥಾನ ಇತ್ತು, ಗುಲ್ಕಂದ ಅಂತ ಊರ ಹೆಸರು. ಅಲ್ಲಿಂದ ಆ ದೇವಸ್ಥಾನ ಹೋಗಿ ಅಲ್ಲಿ ಹಾಗೆ ದೀಪ ಎಲ್ಲ ಬೆಳಗ್ಸೋಕೆ ಹೇಳಿದರು ಅರ್ಚನೆ ಮಾಡಿದ್ಮೇಲೆ. ಅದಾದಮೇಲೆ ಅಲ್ಲಿ ಊಟ ಇತ್ತು, ಅನ್ನದಾಸೋಹ ಇತ್ತು, ತುಂಬ ಚೆನ್ನಾಗಿತ್ತು. ನಮಗೆ ಯಾವ ದೇವಸ್ಥಾನದಲ್ಲೂ ಪ್ರಸಾದ ಮಾಡೋಕ್ಕೆ ಆಗಲಿಲ್ಲ. ಧರ್ಮಸ್ಥಳದಲ್ಲೂ 7:30ಗೆ ಮುಗೀತು. ನೆಕ್ಸ್ಟು ಹಾಗಾಗಿ ಇಲ್ಲೇ ಊಟ ಸಿಕ್ತು ನಮಗೆ. ಇಲ್ಲಿಂದ ಹೊರಟು ಡೈರೆಕ್ಟ್ ರಾಮ ಮಂದಿರ ಅಂತ ರಾಮಕ್ಷೇತ್ರ ಟೆಂಪಲಿಗೆ ಬಂದ್ವಿ. ಅಲ್ಲೂ ಚೆನ್ನಾಗಿತ್ತು, ಹೋಗಿರ್ಲಿಲ್ಲ, ತುಂಬ ದೊಡ್ಡದಾಗಿತ್ತಲ್ಲ, ಏನಿರ್ಬೋದು ಒಳಗೆ ಅನ್ನೋದು ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲಿಗೂ ಹೋಗೋಣ, ಸಲಿ ಬಂದಾಗ ಅಲ್ಲಿ ಹೋಗ್ತಾನೆ ಇರಲಿಲ್ಲ. ಸೊ ಹಾಗಾಗಿ ಈ ಸತಿ ಹೋಗೋಣ ಅಂತ ಹೊರಟ್ವಿ. ಇಬ್ಬರು ಬ್ರಹ್ಮ ದೇವಸ್ಥಾನ ಇದು, ಅದೇ ರಾಮ ಮಂದಿರ ಪಕ್ಕ ಇರೋದು. ಈ ಕಡೆ ಏನೋ ರಕ್ತೇಶ್ವರಿ ಗುಳಿಗ ದೈವಗಳ ಸನ್ನಿಧಿ ಅಂತ ಇದೆ, ಒಳಗಡೆ ಅದು ಪ್ರವೇಶ ಇಲ್ಲ. ಈ ಕಡೆ ನಾಗದೇವ್ರದಿದೆ. ಈ ಥರ ಇದೆ, ಅಯೋಧ್ಯೆ ಥರನೇ ಕಟ್ಟಿರೋ ರಾಮ ಮಂದಿರ ಅಂದರೆ ಇದೆ. ಸ್ವಲ್ಪ ಒಳಗೆಲ್ಲ ವಿಡಿಯೋ ಶೂಟ್ ಎಲ್ಲ ಮಾಡೋಂಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ಏನಿದು ವೈಟ್ ಸ್ಟೋನ್ ಅಲ್ವಾ, ಆ ಥರದ್ರಲ್ಲೇ ಇರೋದು. ಅದು ಇದ್ರೊಳಗೆ ನೆಕ್ಸ್ಟು ನಾವು ಎಲ್ಲ ಮುಗಿಸ್ಕೊಂಡು ಓರ್ನಾಡ್ಗೆ ಅಂತ ಹೊರಟ್ವಿ. ಅಲ್ಲಿಂದ ಈ ಸೆಂಟ್ರಲ್ಲಿ ಒಂದು ಕಡೆ ನಿಲ್ಲಿಸಿದಾಗ ಈ ಥರ ನೀರು ತುಂಬ ಚೆನ್ನಾಗಿ ಹರಿತಾ ಇತ್ತು. ಆ ಸೌಂಡ್ ಅಂತೂ ಎಷ್ಟು ಕೇಳಕ್ಕೆ ಇಂಪಾಗಿತ್ತು ಅಂದರೆ. ಬಿಡಮ್ಮ, ಬಂದಾಯ್ತಲ್ಲ, ಏನು ಹೇಳ್ಬೇಡ. ಅಪ್ಪಾಜಿದೇನು ತಪ್ಪಿಲ್ಲ ಬಿಡ್ರಿ, ಅಪ್ಪಾಜಿದೇನು ತಪ್ಪನಾಗಿಲ್ಲ. ರೋಡ್ ಇವಾಗ ಅಪ್ಪಾಜಿನೂ ನೋಡಿಲ್ವಲ್ಲಮ್ಮ ಹೆಂಗಿತ್ತಂತ ಮಗಳು. ಅಪ್ಪ ಇದು ಎಲ್ಲರೂ ಮಕ್ಕ ತಕ್ಕೋಬೇಕು ಒಂದು ರೌಂಡು. ಒಂಥರ ಆಗ್ಬಿಟ್ಟಿದೆ ಮಗಳು. ಹೊಟ್ಟೆಗಳೆಲ್ಲ ತೊಳಸ್ತಿದಾವ ಹಂಗೆ ಅಪ್ಪ. ಸಿಂಹ 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 ನೋಡಿ ಹೆಂಗಿದೆ. ಹೌದೌದು, ಬನ್ನಿ ಅಮ್ಮ. ಅನ್ನಪೂರ್ಣೆ